ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಸಂಜೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಎಗ್ ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನು ರಾತ್ರಿ ಊಟಕ್ಕೆ ಚಪಾತಿ ಮಾಡಿ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮಧ್ಯಾಹ್ನ ಮಾಡಿರೋಂತಹ ರೈಸು ಇತ್ತು, ಹಾಗೆ ಒಂದು ಸ್ವಲ್ಪ ಸಾಂಬಾರನ್ನು ಸಹ ಇತ್ತು. ಬರೀ ಚಪಾತಿ ಹಾಗೆ ಮೊಟ್ಟೆ ಗ್ರೇವಿ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಚಪಾತಿ ಹಿಟ್ಟನ್ನ ನಮ್ಮಮ್ಮ ಕಲಸಿಡ್ತಾ ಇದ್ದಾರೆ. ನಾನಿಲ್ಲಿ ಒಂದು ಸೈಡು ಮೊಟ್ಟೆ ಗ್ರೇವಿಗೆ ಮೊಟ್ಟೆನ ನೀಟಾಗಿ ಬೇಯಿಸಿಟ್ಕೊತಿದ್ದೀನಿ. ಇಲ್ಲಿ ಮೊಟ್ಟೆ ಗ್ರೇವಿಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿದ್ದಾಯಿತು. ಹಾಗೆ ಬೆಳ್ಳುಳ್ಳಿನೂ ಸಹ ಸುಲ್ಕೊತಾ ಇದ್ದೀನಿ. ಇಲ್ಲಿ ಸಿಪ್ಪೆಲ್ಲ ಇರುತ್ತಲ್ವ ಅದನ್ನೆಲ್ಲ ಮೇಲೆಗಡೆದು ಬಿಡಿಸ್ತಾ ಇದ್ದೀನಿ. ಹಾಗೆ ನಮ್ಮಮ್ಮ ಇಲ್ಲಿ ನನ್ನ ಜೊತೆಗೇ ಕೂತ್ಕೊಂಡಿದ್ರು. ಅಂದರೆ ರೆಗ್ಯುಲರಾಗಿ ನಮ್ಮ ಅಮ್ಮನೇ ಅಡುಗೆ ಮಾಡೋದಲ್ವ, ನಾನು ಅಪರೂಪಕ್ಕೆ ಬರೋದು. ಆಮೇಲೆ ಅವ್ರು ಯಾವುದ್ಯಾವ್ದು ವಸ್ತುನ ಎಲ್ಲೆಲ್ಲಿಟ್ಟಿರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾನು ಇವತ್ತು ಅಮ್ಮ ನೀನು ಇಲ್ಲೇ ಕೂತ್ಕೊ, ಪದೇ ಪದೇ ನಾನು ನಿನ್ನ ಬಂದು ಕೇಳಬೇಕಾಗತ್ತೆ, ಉಪ್ಪೆಲ್ಲಿಟ್ಟಿದ್ದೀರಾ, ಖಾರ ಎಲ್ಲಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಅಂತ ಅಂದೆ. ಹಾಗಾಗಿ ನಮ್ಮ ಅಮ್ಮ ನಾನು ಅಡುಗೆ ಆಗೋವರೆಗೂ ಅಲ್ಲೇ ಅಡುಗೆ ಮನೆಯಲ್ಲೇ ಕೂತ್ಕೊಂಡಿದ್ರು. ಯಾಕಂದರೆ ನಾನು ಅಪರೂಪ ಅಡುಗೆ ಮನೆಗೆ ಬಂದರೆ ಇಲ್ಲಿ ಅಡುಗೆ ಮಾಡೋದು ಯಾವಾಗಲೂ ನಮ್ಮ ಅಮ್ಮನೇ ಮಾಡ್ತಿದ್ದಾರೆ. ಏನೋ ಒಂದು ದಿನಕ್ಕೆ ಒಂದು ಟೈಮ್ ಮಾತ್ರ ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆ ಮಾಡ್ತೀನಿ ನಾನು ನಮ್ಮ ಅಮ್ಮನ ಮನೆಗೆ ಬಂದರೆ. ಇನ್ನು ಮಿಕ್ಕೊಂಡಿರೋಂತಹ ಅಡುಗೆ ಎಲ್ಲ ನಮ್ಮ ಅಮ್ಮನೇ ಮಾಡ್ತಾರೆ. ಇವತ್ತು ಎಗ್ ಗ್ರೇವಿ ಮಾಡೋಣ ಅಂತ ನಾನು ಅಡುಗೆ ಮನೆಗೆ ಬಂದಿದ್ದೆ ಅಲ್ವಾ, ಅವರು ಉಪ್ಪು ಎಲ್ಲಿಟ್ಟಿರ್ತಾರೆ, ಖಾರ ಎಲ್ಲಿಟ್ಟಿರ್ತಾರೆ ಅದೇನೋ ನನಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ನಾನಿರುವಾಗ ಈ ಮನೆ ಇರಲಿಲ್ಲ, ಇದು ಇವಾಗ ನೀವು ಆಗಿ ಕಟ್ಟಿಸಿರೋಂತಹ ಹೊಸ ಮನೆ. ಹಾಗಾಗಿ ಇನ್ನು ಅವರಿಗೆಲ್ಲ ಅನುಕೂಲ ಬರುತ್ತೆ ನೋಡಿ ಆ ಥರ ಇಟ್ಕೊಂಡಿರ್ತಾರೆ. ಇವಾಗ ನಾನು ಪ್ರತಿಯೊಂದಕ್ಕೂ ನಮ್ಮ ಅಮ್ಮನ ಕರೆದು ಕೇಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮನ ಇಲ್ಲೇ ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಇವತ್ತಿನ ಎಗ್ ಗ್ರೇವಿನ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ. ಹಾಗೆ ಒಂದು 3 ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು 2 ನಾಟಿ ಟೊಮೆಟೊನ ಸಹ ಸೇರಿಸ್ಕೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಶುಂಠಿ, ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಗೆಡ್ಡೆ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ 2 ಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂಚೂರು ಈರುಳ್ಳಿದು ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆ, ಒಂದು 5 ರಿಂದ 6 ಕಾಳು ಮೆಣಸು, ಒಂದು 3 ಲವಂಗ, ಹಾಗೆ ಒಂದು 10 ರಿಂದ 15 ಗೋಡಂಬಿನ ಸೇರಿಸ್ಕೊತಿದ್ದೀನಿ. ಗೋಡಂಬಿ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಮತ್ತೆ ಖಾರದ ಪುಡಿ ಹಾಕೊಳ್ಳೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಕಡಿಮೆ ಸೇರಿಸ್ಕೊತಿದ್ದೀನಿ. ನೀವೇನಾದರೂ ಖಾರದ ಪುಡಿ ಬೇಡ ನಮಗೆ ಅಂದರೆ ಹಸಿರು ಮೆಣಸಿನ್ಕಾಯಿನ ಜಾಸ್ತಿನೇ ಸೇರಿಸ್ಕೋಬಹುದು. ಇನ್ನು ಅದಾದ ನಂತರ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಅದಾದ ನಂತರ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಸಮ ಪ್ರಮಾಣದಲ್ಲೂ ಸಹ ತೊಗೋಬೋದು. ನಮ್ಮ ಮನೇಲಿ ಇಲ್ಲಿ ಅಷ್ಟಾಗಿ ಪುದೀನ ಫ್ಲೇವರ್ ಇಷ್ಟಪಡಲ್ಲ, ಹಾಗಾಗಿ ನಾನು
ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಫ್ರೈ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಇನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ. ಇನ್ನು ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ನಾವೇನು ಹುರ್ಕೊಂಡಿದ್ವಲ್ವ ಮಸಾಲ ಅದನ್ನು ಹಾಕ್ಕೊತಿದ್ದೀನಿ. ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟು ಮಾತ್ರ ಸೇರಿಸ್ಕೊಂಡು ಇಲ್ಲಿ ರುಬ್ಕೊಂಡು ತೊಗೊಂಬರ್ತೀನಿ. ನುಣ್ಣಗೆ ರುಬ್ಕೊಳ್ಳಿ, ಆವಾಗ ನಾವು ಮಾಡುವಂತಹ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಇಲ್ಲಿ ಥರ ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇನ್ನು ಹಾಗೆ ಮೊದಲಿಗೆ ಮೊಟ್ಟೆನೂ ಸಹ ಬೇಯಿಸಿ ಇಟ್ಕೊಂಡಿದ್ದೆ. ಅದರ ಮೇಲೆಗಡೆದೆಲ್ಲ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಕಟ್ನ ಕೊಡಬೇಕಾಗುತ್ತೆ. ಅಂದರೆ ನಾವು ಮಸಾಲದಲ್ಲಿ ಹಾಕಿದಾಗ ಒಳಗಡೆ ಎಲ್ಲ ನೀಟಾಗಿ ಮಸಾಲೆ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಥರ ಕಟ್ಗಳನ್ನ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಪೂರ್ತಿಯಾಗಿರುವಂತಹ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಗ್ರೇವಿಗೆ. ಹಾಗಾಗಿ ಇನ್ನು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಮೊದಲಿಗೆ ಮತ್ತೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಅಚ್ಚ ಪುಡಿ, 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಅಂದರೆ ಇಲ್ಲಿ ಮೊಟ್ಟೆ ಹುರಿಯೋದಕ್ಕೆ ಮಾತ್ರ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ವ ಮೊಟ್ಟೆನ ಅದನ್ನು ಸೇರಿಸ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೆಯೇ ಗ್ರೇವಿಗೂ ಸಹ ನೀವು ಮೊಟ್ಟೆನ ಸೇರಿಸ್ಕೋಬಹುದು. ಇದನ್ನು ಇವಾಗ ನೀಟಾಗಿ ಎಣ್ಣೆ, ಉಪ್ಪು, ಖಾರದೇನು ಹಾಕಿದ್ದೀವಲ್ವ ಅದಕ್ಕೆ ಹಿಡ್ಕೋಬೇಕು ಮೊಟ್ಟೆಗೆ. ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಇದ್ದರೆ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಇದು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ನಾನು. ಇನ್ನು ಮತ್ತೆ ಅದೇ ಬಾಣಲಿಗೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಕಾದಾದ ನಂತರ ಇಲ್ಲಿ 1 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಈ ಹಂತದಲ್ಲಿ ಜೀರಿಗೆನೂ ಸಹ ಸೇರಿಸ್ಕೋಬೋದು. ನಾನು ಜೀರಿಗೆನ ಮರ್ತೋಗ್ಬಿಟ್ಟಿದ್ದೀನಿ. ಹಾಗಾಗಿ ಜೀರಿಗೆ ಹಾಗೆ ಈರುಳ್ಳಿನ ಹಾಕ್ಕೊಳ್ಳಿ. ಅದಾದ ನಂತರ ಈರುಳ್ಳಿ ಒಂದ್ಸಲ ಫ್ರೈ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಮಸಾಲ, ಆ ಮಸಾಲನ ಸೇರಿಸ್ಕೋಬೇಕಾಗತ್ತೆ. ಆ ಮಸಾಲನ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಮಸಾಲನ ಹುರಿದ್ಬಿಟ್ಟು ರುಬ್ಬಿರೋದ್ರಿಂದ ಅಷ್ಟಾಗೇನು ಫ್ರೈ ಮಾಡೋವಂತಹ ಅಗತ್ಯತೆ ಇರಲ್ಲ. ಇನ್ನು 1-2 ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಇವಾಗ ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಹಸಿಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿನ 1.5 ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊತಿದ್ದೀನಿ. ಏಕೆಂದರೆ ಮೊಟ್ಟೆನೂ ಸಹ ನಾವು ಫ್ರೈ ಮಾಡುವಾಗ ಅಚ್ಚ ಖಾರದ ಪುಡಿನ ಸೇರಿಸಿರ್ತೀವಿ. ಹಾಗಾಗಿ ಖಾರ ಜಾಸ್ತಿ ಆಗ್ಬಿಟ್ಟು ತಿನ್ನೋದಕ್ಕೆ ಆಗಲ್ಲ ನೋಡಿ, ಅದಕ್ಕೋಸ್ಕರ. ಇನ್ನು ಇದಕ್ಕೂ ಅಷ್ಟೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರನ್ನ ಸೇರಿಸ್ಕೊತಿದ್ದೀನಿ. ನೀವು ನೋಡಿ ನಿಮಗೆ ಗ್ರೇವಿ ಒಂದು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ನೀವು ಗಟ್ಟಿಯಾಗೂ ಸಹ ಮಾಡ್ಕೋಬೋದು. ಇಲ್ಲ ನಮಗೆ ಒಂದು ಸ್ವಲ್ಪ ನೀರಾಗಬೇಕು, ಚಪಾತಿ ಮುದ್ದೆಗೆಲ್ಲ ಬೇಕು ಅಂದರೆ ನೀವು ಇಲ್ಲಿ ನೀರಾಗೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಗ್ರೇವಿನ. ಇನ್ನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಈ ಗರಂ ಮಸಾಲ ನಮ್ಮ ಮನೇಲಿ ಮಾಡಿರೋಂತಹ ಗರಂ ಮಸಾಲ ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಈ ಗರಂ ಮಸಾಲ. ಹಾಗೆ ಇದಕ್ಕೆ ನಮ್ಮಮ್ಮ ಇಲ್ಲಿ ಬರೀ ಮಸಾಲಾನ ಹಾಕ್ಬಿಟ್ಟು ಪುಡಿ ಮಾಡಿದ್ದಾರೆ ಅಷ್ಟೇ. ಇದಕ್ಕೇನು ಮೆಣಸಿನ್ಕಾಯಿನ ಏನು ಹಾಕೋದಕ್ಕೆ ಹೋಗಿಲ್ಲ. ಹಾಗಾಗಿ ಈ ಥರ ಇದೆ ಅಷ್ಟೇ ಇದು. ಹಾಗೆ ಈ ಥರ ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲನ ಅಡುಗೆಗೆ ಬಳಸೋದ್ರಿಂದ ಮನೆಗೆ ತುಂಬ ಎಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಹಾಗೆ ಇನ್ನು ಹಾಕಿರುವಂತಹ ಪುಡಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಿದ್ದೀನಿ. ಇನ್ನು ಇದು ಒಂದು ಕುದಿ ಬರುವಂತಹ ಟೈಮಲ್ಲಿ ನಾವೇನು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಆ ಮೊಟ್ಟೆನ ಸಹ ಇಲ್ಲಿ ಸೇರಿಸ್ಕೊತಿದ್ದೀನಿ. ಮೊಟ್ಟೆನೆಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಎಗ್ ಗ್ರೇವಿ ರೆಡಿನೇ ಆಗೋಯಿತು ನೋಡಿ. ಇವಾಗ ಕುದೀತಾ ಇದೆ. ಹಾಗೆ ಇಲ್ಲಿ ನಾವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಮೇಲ್ಗಡೆ ತೇಲಿ ಬರ್ತಾ ಇರುತ್ತೆ, ಎಣ್ಣೆ ಕಡಿಮೆ ಹಾಕೊಂಡ್ರೆ ಈ ಥರ ಕಾಣ್ತಾ ಇರುತ್ತೆ. ಇನ್ನು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ಸಖತ್ ಟೇಸ್ಟಿಯಾಗಿರೋಂತಹ ಎಗ್ ಗ್ರೇವಿ ರೆಡಿನೇ ಆಗೋಯಿತು. ನೀವು ಇದನ್ನು ದೋಸೆ, ಮುದ್ದೆ, ಜೋಳದ ರೊಟ್ಟಿ, ಚಪಾತಿ ಯಾವುದಕ್ಕೆ ಬೇಕಾದರೂ ನೀವು ಈ ಗ್ರೇವಿನ ತಿನ್ಬೋದು. ಇನ್ನು ನಾನಿಲ್ಲಿ ತಟ್ಟೆಯಲ್ಲೂ ಸಹ ಸರ್ವ್ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತೇಳಿ. ಸಖತ್ ಟೇಸ್ಟಿಯಾಗಿರುತ್ತೆ. ಇದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹೊರಗಡೆಯಿಂದ ಯಾರಾದರೂ ಒಳಗಡೆ ಬಂದರೆ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಇನ್ನು ಇಲ್ಲಿ ಗ್ರೇವಿನೂ ಸಹ ಮಾಡಿದ್ದೆ ಅಲ್ವಾ, ನಮ್ಮಮ್ಮ ಹಿಟ್ಟು ಕಲಸಿ ಕೂತ್ಕೊಂಡಿದ್ರು ಹೊರಗಡೆ. ಅಡುಗೆ ಎಲ್ಲ ಆಗಿತ್ತು ನೋಡಿ, ಬರೀ ಚಪಾತಿ ಮಾಡೋದಿತ್ತು. ನಮ್ಮಮ್ಮಂಗೆ ಅಮ್ಮ ನೀನು ಹೋಗು ನಾನೆಲ್ಲ ಮಾಡ್ಕೊತೀನಿ ಅಂತ ಹೇಳಿ ನಾನಿವಾಗ ಚಪಾತಿ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿನೂ ಅಷ್ಟೇನೆ, 1 ಟೈಮ್ ಆದರೂ ಇಲ್ಲಿ ಚಪಾತಿ ಅಥವಾ ರೊಟ್ಟಿ ಇರಲೇಬೇಕು. ಬೆಳಗ್ಗೆ ಇವತ್ತು ಗಂಜಿ ಹಾಗೆ ಅವಲಕ್ಕಿ ಮಾಡಿದರು. ಅದಾದ ನಂತರ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿದರು. ಇನ್ನು ಇವಾಗ ಚಪಾತಿನ ಮಾಡ್ತಾಯಿದ್ದೀನಿ. ಹೆಂಗಂದರೆ ನಂದು ರೊಟ್ಟಿ ನೀವು ನೋಡೇ ಇರ್ತೀರ, ಬೆಳಗ್ಗೆ ಚಪಾತಿ ಅಥವಾ ರೊಟ್ಟಿ ಏನಾದರೂ ಇರಲೇಬೇಕಲ್ವ. ಅದೇ ಥರ ಇಲ್ಲೂ ಅಷ್ಟೇನೆ ರೊಟ್ಟಿ ಅಥವಾ ಚಪಾತಿ ಇರಲೇಬೇಕು. ಹೆಂಗಾಗುತ್ತೆ ಅಂದರೆ ನಂದು ರೊಟ್ಟಿನೂ ನಮ್ಮ ಅಮ್ಮನ ರೊಟ್ಟಿನೂ ಡೈಲಿ ರೊಟೀನ್ ಏನಿರುತ್ತಲ್ವ ಅದು ಸೇಮ್ ಆಗಿರುತ್ತೆ. ಇನ್ನು ನಾನು ಬೆಳಗ್ಗೆ ಎಲ್ಲ ರೊಟ್ಟಿ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟಿರ್ತೀನಿ. ನಮ್ಮಮ್ಮ ಒಂದೊಂದು ಸಾರಿ ಸಂಜೆ ಮಾಡ್ಕೊತಾರೆ. ಇವತ್ತು ಸಂಜೆ ಮಾಡೋ ಥರ ಆಯಿತು. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನು ಚಪಾತಿ
ನಮ್ಮನೇಲಿ ಹೆಂಗಂದರೆ ನಮ್ಮಮ್ಮ ಪದರ ಚಪಾತಿ ಅಂತ ಮಾಡ್ತಾರೆ. ಒಂದು ಚಪಾತಿಲಿ 2 ಚಪಾತಿ ಥರ ಮಾಡ್ತಾರೆ. ನನಗೆ ಅದು ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಚಪಾತಿ ಮಾಡಬೇಕಂತಂದ್ರು ನಾನೇ ಮಾಡ್ತೀನಿ ಸುಮ್ಮನಿರು ಅಂತೇಳಿ ಇವತ್ತು ನಾನೇ ಚಪಾತಿನ ಮಾಡ್ಕೊತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಅವ್ರು ಮಾಡುವಂತಹ ಚಪಾತಿ ಮಾತ್ರ ಇಷ್ಟ ಆಗಲ್ಲ. ಇನ್ನು ಮಿಕ್ಕೊಂಡಿರುವಂತಹ ಅಡುಗೆ ಎಲ್ಲನೂ ಇಷ್ಟಪಡ್ತೀನಿ ನಾನು. ಚಪಾತಿ ಒಂದು ನನಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಇವತ್ತು ನಾನೇ ಮಾಡ್ಕೊಂಡಿದ್ದಾಯಿತು. ಇನ್ನು ಇಲ್ಲಿ ಚಪಾತಿ ಎಲ್ಲ ಒಂದೇ ಸರಿಗೆ ಮಾಡಿಟ್ಕೊಂಡು ಇಲ್ಲಿ ಒಂದೇ ಸರಿಗೇ ಚಪಾತಿನೂ ಸಹ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಗೊತ್ತೇ ಇದೆ ಸಾಮಾನ್ಯವಾಗಿ ನಾನು ಯಾವ ಥರ ಚಪಾತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅದೇ ಥರ ಇಲ್ಲೂ ಸಹ ಮಾಡ್ಕೊತಿದ್ದೀನಿ. ಇನ್ನು ಇಲ್ಲಿ ಚಪಾತಿ ಎಲ್ಲ ಆದ ನಂತರ ಮಕ್ಕಳು ಸಹ ಹೊಟ್ಟೆ ಹಸು ಅಂತ ಹೇಳ್ತಿದ್ರು. ಮಕ್ಕಳಿಗೂ ಸಹ ಇಲ್ಲಿ ಊಟನ ಹಾಕ್ಕೊಟ್ಟಿದ್ದಾಯಿತು. ಇನ್ನು ಅದಾದ ನಂತರ ಮಿಕ್ಕೊಂಡಿರೋ ಕೆಲಸ ಎಲ್ಲ ಇರುತ್ತೆ ನೋಡಿ, ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನಿಂಗು, ಆ ಕೆಲಸನೂ ಸಹ ಇವತ್ತು ನಾನೇ ಮಾಡ್ಕೊತಿದ್ದೀನಿ. ತುಂಬಾ ಅಪರೂಪ. ನಮ್ಮಪ್ಪ ಬೈತಾ ಇರ್ತಾರೆ ನಮ್ಮ ಅಮ್ಮಂಗೆ, ಅವರು ಅಪರೂಪಕ್ಕೆ ಬಂದಿರ್ತಾರೆ, ಅವ್ರ ಕಡೆಯಿಂದ ನೀನು ಕೆಲಸ ಮಾಡೋಕ್ಕೆ ಹಸ್ತಿಲ್ಲ ನೀನು ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮ ಅಮ್ಮನೂ ಸಹ ಇಲ್ಲಿ ಒಬ್ಬರೇ ಇರ್ತಾರೆ, ಅವರಿಗೂ ಹೆಲ್ಪಿಗೆ ಯಾರೂ ಇರಲ್ಲ. ನಾವಾದರೂ ಬಂದಾಗಲೇ ಅವರಿಗೆ ಕೆಲಸ ಬಿಡಿಸ್ಬೇಕಾಗಿರುತ್ತೆ ಅಲ್ವ, ಹಾಗಾಗಿ ನಾನೇ ಮಾಡ್ತೀನಿ ಇಲ್ಲಿ ಬಂದಮೇಲೆ. ಇನ್ನು ನೀವೆಲ್ಲ ಯಾರಾದರೂ ನಿಮ್ಮ ತಾಯಿ ಮನೆಗೆ ಅಥವಾ ತವ್ರ ಮನೆಗೆ ಹೋದಾಗ ಯಾವ ಥರ ಕೆಲಸ ಇರುತ್ತೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸಾಮಾನ್ಯವಾಗಿ ಅಷ್ಟಾಗೇನು ಕೆಲಸ ಇರೋಲ್ಲ, ಸುಮ್ಮನೆ ಕೂತ್ಕೊಂಡು ಪಂಟು ಬಡಿಯೋದು ಅಂತ ಹೇಳ್ತೀನಿ ನೋಡಿ, ಆ ಕೆಲಸನ ಮಾಡ್ತಾಯಿರ್ತೀನಿ. ಏನೋ ಅಪರೂಪಕ್ಕೆ ಈ ಥರ ಅಡುಗೆ ಮನೆಗೆ ಬಂದುಬಿಟ್ಟು ಕೆಲಸ ಮಾಡ್ತೀನಿ. ಒಂಥರ ಹೆಂಗಂದರೆ ತವ್ರ ಮನೆಗೆ ಬಂದಾಗ ನಮ್ಮನ್ನು ಯಾರು ಕೇಳಲ್ಲ ಬಿಡು ಅನ್ನೋದೊಂದು ಹೋಪ್ ಇರುತ್ತೆ ನೋಡಿ. ನಾನು ಎಷ್ಟೊತ್ತಿಗಾದರೂ ಎದ್ದೇಳ್ಬೋದು, ನಾನು ಎಷ್ಟೊತ್ತಿಗಾದರೂ ಕೆಲಸ ಮಾಡ್ಕೋಬೋದು ಅನ್ನೋ ಥರ ಇರುತ್ತೆ ನೋಡಿ. ಆ ಥರ ನಾನು ಹೆಂಗಂದರೆ ನನ್ನ ಮನೇಲಿದ್ದಾಗ ಬೇಗನೆ ಎದ್ಬಿಡ್ತಿದ್ದೆ. ಇವಾಗ ಇಲ್ಲಿ ಬಂದಮೇಲೆ 7 ಗಂಟೆನೋ 8 ಗಂಟೆನೋ ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಒಂಥರ ಲೇಝಿ ಆಗಿರ್ತೀವಿ ಇಲ್ಲಿ ಬಂದಮೇಲೆ. ನನಗಂತೂ ಅದೇ ಥರ ಅನ್ನಿಸ್ತಾ ಇರುತ್ತೆ. ಹಾಗೆ ಕೆಲಸ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ, ಏನೂ ಇಲ್ಲ, ನಮ್ಮಮ್ಮ ಮಾಡ್ತಾರೆ, ನಾನು ಎದ್ಬಿಟ್ಟು ಆರಾಮಾಗಿ ಇರ್ಬೋದು ಅನ್ನೋ ಥರ ಇರ್ತೀವಿ. ಯಾರೆಲ್ಲ ಈ ಥರ ಲೇಝಿಯಾಗಿರ್ತೀರ ತವ್ರ ಮನೇಲೆಲ್ಲ ಹೋದಾಗ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.